ಬೆಡ್ತಿ ಅಗ್ನಾಶ್ನಿ ನದಿ ಜೋಡಣೆ ಯೋಜನೆ ವಿರೋಧಿಸಿ ಜೂನ್ 15ರಂದು ಬೃಹತ್ ಪತ್ರ ಚಳುವಳಿಯನ್ನ ಸಿರ್ಸಿ ನಗರದ ಎಸಿ ಆಫೀಸ್ ಬಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಡ್ತಿ ಅಗ್ನಾಶ್ನಿ ಕೊಳ್ಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅನಂತ್ ಹೆಗಡೆ ಆಸೀಸರ್ ತಿಳಿಸಿದರು. ಸಿರ್ಸಿ ನಗರದ ಯೋಗ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಗಟ್ಟಿಯಾದ ನಿರ್ಧಾರವನ್ನು ಮಂಡಿಸುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುವ ಅನಿವಾರ್ಯತೆ ಇದ್ದ ಕಾರಣ ಬೆಡ್ತಿ ಅಗ್ನಾಶಿನಿ, ಗಂಗಾವಳಿ, ಶಾಲ್ಮಲಾ ಕಣಿವೆಗಳ ಜನತೆ ಹಾಗೂ ಸಾವಿರಾರು ಜನರು ಪತ್ರ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಈ ಸಂದರ್ಭದಲ್ಲಿ ನೂರಾರು ಹಳ್ಳಿಗಳ ಜನತೆ, ಸಹಕಾರಿ ಧುರೀಣರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಮಾತೃ ಮಂಡಳಿ, ಸ್ವಸಹಾಯ ಸಂಘ, ವನವಾಸಿ ಸಂಘ, ಮಹಿಳಾ ಸಂಘಟನೆಗಳು ಭಾಗವಹಿಸಿ ಎಸಿಯವರ ಮೂಲಕ ಮುಖ್ಯಮಂತ್ರಿಗಳಿಗೆ ಚಳುವಳಿಯ ಪತ್ರಗಳನ್ನು ತಲುಪಿಸುತ್ತೇವೆ ಎಂದು ಕರೆ ನೀಡಿದರು. ವೃಕ್ಷಾರೋಪಣ ಕಾರ್ಯಕ್ರಮಗಳಲ್ಲಿ ಇನ್ನೂ ಮುಂದುವರಿಯುವಂಥದ್ದು ಇದೆ. ಅಂದರೆ ಬಹಳ ಪ್ರಮುಖವಾದಂತಹ ಒಂದಾದ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಜೂನ್ 15ನೇ ತಾರೀಕು ಆ ಸಭೆಯಲ್ಲಿ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಂಸದರು ಕೂಡ ಭಾಗವಹಿಸಿದರು. ನಮ್ಮ ಬೆಡ್ತಿ ಸಮಿತಿ ಅಂದರೆ ನೀವೆಲ್ಲರೂ ಬಂದಿದ್ರಿ ಆ ವೃಕ್ಷಾರೋಪಣ ಕಾರ್ಯಕ್ರಮಕ್ಕೆ. ಮುಗಿಸಿ ನೀವು ತೆರಳಿದ ಮೇಲೆ ನಾವು ಆ ಸಭೆಯನ್ನು ನಡೆಸಿದ್ದೆವು. ಆ ಸಭೆಯಲ್ಲಿ ಬಹಳ ಗಂಭೀರವಾಗಿ ಈ ಕಳೆದ 6 ತಿಂಗಳು ಮಾಡಿರುವಂತಹ ನಮ್ಮ ಚಟುವಟಿಕೆಗಳ ಅವಲೋಕನವನ್ನು ನಡೆಸಿ ನಮಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಟ್ಟಿಯಾಗಿ ಅದನ್ನು ಕೈ ಬಿಡ್ತೀವಿ ಅಂತ ಹೇಳೋದು. ಹಾಗೇಳಿ ಸ್ವಲ್ಪ ನಿಧಾನಗತಿಯನ್ನು ಮಾಡಿದ್ದು ನಮಗೆ ಅರ್ಥ ಆಗ್ತದೆ, ಗೊತ್ತಾಗ್ತದೆ. ಎಲ್ಲ ಮನವಿಗಳು, ನಿಯೋಗಗಳು, ನಮ್ಮ ಒತ್ತಡಗಳು ಒಂದು ಹಂತಕ್ಕೆ ಬಹಳಷ್ಟು ಭಾಗಶಃ ನಮಗೊಂದು ಜಯವನ್ನು ತಂದುಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಆದರೆ ಈ ಹಂತದಲ್ಲಿ ಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ ಅಂತ ಘೋಷಣೆ ಮಾಡೋದು ರಾಜ್ಯ ಸರ್ಕಾರವೂ ಹೇಳೋದಿಲ್ಲ, ಕೇಂದ್ರ ಸರ್ಕಾರವೂ ಹೇಳೋದಿಲ್ಲ. ಈ ಹಿನ್ನೆಲೆಯೊಳಗೆ ನಾವು ನಮ್ಮ ಚಳುವಳಿಯನ್ನು ತೀವ್ರಗೊಳಿಸಬೇಕು ಎನ್ನುವಂತಹ ನಿರ್ಣಯವನ್ನು ಸ್ವಾಮಿ ಗುರುಗಳ ಅಧ್ಯಕ್ಷತೆಯಲ್ಲದ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದರ ಭಾಗವಾಗಿ ನಾವು 15ನೇ ತಾರೀಕು ನಡೆಸುವಂಥ ಬಹಳ ದೊಡ್ಡದಾದಂಥ ಸಾವಿರಾರು ಜನ ಬಂದು ಪತ್ರಗಳನ್ನು ಸಲ್ಲಿಸಬೇಕು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ಪುನಃ ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟ ಉಳಿಸಿ ಬೆಡ್ತಿ, ಅಗ್ನಾಶಿನಿ, ಶರಾವತಿ ಕಣಿವೆಗಳ ಸಂರಕ್ಷಣೆ ಮಾಡಬೇಕು, ಈ ಒಂದು ಬೇಡಿಕೆ. ಮತ್ತು ಬೆಡ್ತಿ ಬರದಾದ ಏನು ಒಂದು TPR ನಡೀತಾ ಇದೆ, ಅವರು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ತಡೆ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಆ ಒಂದು. ಈ ಸಂದರ್ಭದಲ್ಲಿ ವಿಶ್ವನಾಥ್ ಹೆಗಡೆ ಸೀಗೆಹಳ್ಳಿ, GR ಹೆಗಡೆ ಬೆಳ್ಳಿಕೆರೆ, ರತ್ನಾಕರ, ಶ್ರೀಮತಿ ಮಧುಮತಿ ಹೆಗಡೆ ಸೇರಿದಂತೆ ಅನೇಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.